ಹಾಯ್ ಫ್ರೆಂಡ್ಸ್, ಕಡಲೆಪುರಿ ಒಗ್ಗರಣೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಕಡಲೆಪುರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಡಲೆ ಬೀಜ, ಹುರ್ಗಡ್ಲೆ, ಕರ್ಬೇವಿನ ಸೊಪ್ಪು, ಆಮೇಲೆ ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು. ಬಾಣಲಿಗೆ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಮೊದಲೇ ಉಪ್ಪಿನ ಪುರಿ ತಾಂಡಿರೋದು, ಅದರಲ್ಲೇ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಮಿಕ್ಸ್ ಆಗೋಣ. ಕಡಲೆಪುರಿ ಹಾಕೊಳ್ರಿ. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಕಡಲೆಪುರಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಗರ 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 ಅಂತಿರ್ತವೆ. ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಕಡಲೆ ಬೀಜ ಒಂದು 1/4 kg ಅಷ್ಟು ಹಾಕೊಂಡಿದ್ದೀವಿ. ಬೆಳ್ಳುಳ್ಳಿ ಒಂದು 4 ಗೆಡ್ಡೆ ಎಣ್ಣೆಲಿ ಸಿಪ್ಪೆ ಸಮೇತನೇ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಕಡಲೆ ಬೀಜ, ಕಡಲೆ ಜಾಸ್ತಿ ಬಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಖಾರದ ಪುಡಿ ಹಾಕಿದ್ದೀವಿ. ಒಂದು 4 ಒಣಮೆಣಸಿನ್ಕಾಯಿ ಹಾಕೊಳ್ಳಿ. ಒಣಮೆಣಸಿನ್ಕಾಯಿ, ಹುರ್ಗಡ್ಲೆ, ಇದನ್ನು ಫ್ರೈ ಮಾಡ್ಕೋಬೇಕು. ಹಿಡಿಯುವಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ. ಕರ್ಬೇವಿನ ಸೊಪ್ಪು ಒಳ್ಳೆಯದು ಹೆಲ್ತ್ಗೆ. ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪು ಎಲ್ಲ ಫ್ರೈ ಮಾಡಾಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗೈತೆ. ಇದನ್ನು ಟೀ ಜೊತೆಲಿ ಸಾಯಂಕಾಲ ಟೈಮ್ ಡ್ಯೂಟಿ ಮುಗಿಸ್ಕೊಂಡು ಬಂದವ್ರಿಗೆ ಟೀ ಜೊತೆಲಿ ಕೊಡಿ, ಚೆನ್ನಾಗಿರುತ್ತೆ. ಸೂಪರ್ ಆಗೈತೆ, ಚೆನ್ನಾಗಿ ಮಾಡ್ಕೊತೀನಿ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.